ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಚಮತ್ಕಾರಿ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ರಾತ್ರಿ ಎಲ್ಲ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಕುಡಿದ್ರೆ ಆಯಿತು. ನೀವು ಊಹಿಸಲು ಸಾಧ್ಯವಾಗದಷ್ಟು ಲಾಭ ಇದರಿಂದ ನಿಮಗೆ ದೊರೆಯುತ್ತದೆ. ಇದು ನಿಮ್ಮ ದೇಹದಲ್ಲಿರುವ ಹಲವಾರು ರೋಗಗಳನ್ನು ಗುಣಪಡಿಸುತ್ತದೆ, ನಿಮ್ಮನ್ನು ಆರೋಗ್ಯವಂತರಾಗಿರಿಸುತ್ತದೆ. ಇದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಕ್ತಹೀನತೆ ಅಂದರೆ ಅನಿಮಿಯಾ ಸಮಸ್ಯೆಗೆ ಇದು ಉತ್ತಮ. ಶುಗರ್, ಕೊಲೆಸ್ಟ್ರಾಲ್, ದೇಹದ ತೂಕ ಹೆಚ್ಚಾಗುವುದು, ಇನ್ನು ಕೀಳು ನೋವು, ಸೊಂಟ ನೋವು, ಅಜೀರ್ಣತೆ, ಹೃದಯದ ಸಂಬಂಧಿ ಸಮಸ್ಯೆ, ಹೀಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇರಲಿ, ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ಹತ್ತಿರವೂ ಈ ಸಮಸ್ಯೆಗಳು ಸುಳಿಯೋದಿಲ್ಲ. ಹೌದು, ನೀವು ಆರೋಗ್ಯವಂತರಾಗಿರ್ತೀರಾ. ಈ ಮನೆಮದ್ದು ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಕಪ್ಪು ಜೀರಿಗೆ, ಕಲೋಂಜಿ ಅಥವಾ ಕಾಳಜೀರಿಗೆ ಅಂತಾರಲ್ಲ ಅದು. ಕಪ್ಪು ಜೀರಿಗೆಯಲ್ಲಿ ಸಾಕಷ್ಟು ಮಿನರಲ್ಸ್ ಹಾಗೂ ನ್ಯೂಟ್ರಿಯೆಂಟ್ಸ್ ಇದೆ. ಕಪ್ಪು ಜೀರಿಗೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಐರನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಫೈಬರ್ ಹೀಗೆ ಹಲವಾರು ಪೋಷಕಾಂಶಗಳೇ ತುಂಬಿದೆ. ಈ ಕಲೋಂಜಿ ಹಲವಾರು ರೋಗಗಳಿಗೆ ಪರಿಹಾರ. ಇನ್ನು ಹಲವಾರು ರೋಗಗಳನ್ನು ಗುಣಪಡಿಸಲು ಈ ಕಪ್ಪು ಜೀರಿಗೆಯನ್ನು ಬಳಸಲಾಗುತ್ತದೆ. ಆದರೆ ಈ ಕಪ್ಪು ಜೀರಿಗೆಯನ್ನು ಬಳಸುವ ಸರಿಯಾದ ವಿಧಾನ ತಿಳಿದಿರಬೇಕು. ಯಾಕೆಂದರೆ ಕಪ್ಪು ಜೀರಿಗೆ ತುಂಬಾ ಉಷ್ಣ, ಇದು ದೇಹದಲ್ಲಿ ಹೀಟನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಹೇಗೆ ಸೇವಿಸಬೇಕು ಅಂತ ತಿಳಿಸ್ಕೊಡ್ತೀವಿ. ಹಾಗೆ ನೀವು ಸೇವಿಸಿದರೆ ಅದ್ಭುತವಾದ ಲಾಭವನ್ನು ನೀವು ಪಡೆಯಬಹುದು. ನಿಮ್ಮ ದೇಹ ಕೂಡ ಹೀಟ್ ಆಗೋದಿಲ್ಲ. ಈ ಕಪ್ಪು ಜೀರಿಗೆ ಹಾರ್ಟ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರ್, ಅಸ್ತಮಾ, ನೆಗಡಿ, ಜಾಯಿಂಟ್ ಪೇನ್, ಸೊಂಟ ನೋವು, ಕಿಡ್ನಿಯಲ್ಲಿ ಸ್ಟೋನ್, ಕೂದಲಿಗೆ ಸಂಬಂಧಿಸಿದ ತೊಂದರೆ, ತೂಕದಲ್ಲಿ ಹೆಚ್ಚಳ, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಮುಖದಲ್ಲಿ ಮೊಡವೆ ಸಮಸ್ಯೆ, ಅಜೀರ್ಣ, ಪದೇ ಪದೇ ವಾಂತಿಯಾಗುವುದು ಹೀಗೆ ಹಲವಾರು ರೋಗಗಳನ್ನು ಗುಣಪಡಿಸಲು ಈ ಕಪ್ಪು ಜೀರಿಗೆ ಉತ್ತಮ ಔಷಧಿಯಂತೆ ಕೆಲಸ ಮಾಡುತ್ತದೆ. ಬನ್ನಿ ಹಾಗಾದರೆ ಇಷ್ಟೆಲ್ಲ ಲಾಭದಾಯಕ ಕಪ್ಪು ಜೀರಿಗೆಯನ್ನು ಹೇಗೆ ಸೇವಿಸಬೇಕು ನೋಡೋಣ. ರಾತ್ರಿ ಮಲಗುವ ಮೊದಲು 1 ಲೋಟಕ್ಕೆ ಅರ್ಧ ಚಮಚದಷ್ಟು ಕಪ್ಪು ಜೀರಿಗೆಯನ್ನು ಹಾಕಿ. ಬರೀ ಅರ್ಧ ಚಮಚ ಅಷ್ಟೇ ಹಾಕಬೇಕು. ಹಾಗೆ ಇದಕ್ಕೆ 1 ಚಮಚ ಸೋಂಪು ಕಾಳನ್ನು ಹಾಕಿ. ನೋಡಿ, ಕಪ್ಪು ಜೀರಿಗೆ ತುಂಬಾನೇ ಹೀಟ್, ಅದಕ್ಕಾಗಿಯೇ ನಾವು ಇಲ್ಲಿ ಸೋಂಪನ್ನು ಬಳಸ್ತಾ ಇದ್ದೀವಿ. ಸೋಂಪು ಹೀಟನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇವಾಗ 1 ಲೋಟದಷ್ಟು ನೀರನ್ನು ಹಾಕಿ ರಾತ್ರಿ ಎಲ್ಲ ಇದನ್ನು ನೆನೆಸಿಡಿ. ಬೆಳಗ್ಗೆ ಇದನ್ನು ಚೆನ್ನಾಗಿ ಕುದಿಸಿ ಶೋಧಿಸಿ ಕುಡಿಯಿರಿ. ಹಾಗೆ ಈ ಕಾಳುಗಳನ್ನು ಸಾಧ್ಯವಾದರೆ ಜಗಿದು ತಿನ್ನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು. ಉಗುರು ಬೆಚ್ಚಗಾದ ಮೇಲೆ ಕುಡಿಯಿರಿ. ಇದರಿಂದ ನಿಮಗೆ ಚಮತ್ಕಾರಿ ಲಾಭಗಳೇ ದೊರೆಯುತ್ತದೆ. ಈ ಮನೆಮದ್ದನ್ನು ಕುಡಿಯುವುದರಿಂದ ಕೆಲವರಿಗೆ ಪಾದಗಳಲ್ಲಿ, ಗಂಟುಗಳಲ್ಲಿ ಊತ ಇರುತ್ತೆ. ಇದಕ್ಕಾಗಿ ನೀವು ಈ ಮನೆಮದ್ದನ್ನು ಕುಡಿಯಬಹುದು. ಇದು ನಿಮ್ಮ ಈ ಸಮಸ್ಯೆಯನ್ನು ಬೇಗನೆ ಕಡಿಮೆ ಮಾಡುತ್ತದೆ. ಶುಗರ್ ಹೆಚ್ಚಾಗಿದ್ದರೆ ಅದನ್ನು ಕೂಡ ಈ ಮನೆಮದ್ದು ನಿಯಂತ್ರಣಕ್ಕೆ ತರುತ್ತದೆ. ಇನ್ನು ನಿಮ್ಮ ದೇಹದಲ್ಲಿ ತೂಕ ಹೆಚ್ಚಾಗಿದ್ದರೆ, ನೀವು ಕಡಿಮೆ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ರೆ ಈ ಮನೆಮದ್ದನ್ನು ಪ್ರತಿದಿನ ಕುಡಿಯಿರಿ. ನಿಮಗೆ ಬೇಗನೆ ವ್ಯತ್ಯಾಸ ಕಾಣಿಸುತ್ತೆ. ಹೃದಯದ ಆರೋಗ್ಯಕ್ಕೆ ಉತ್ತಮ. ಕೊಲೆಸ್ಟ್ರಾಲ್ ಅನ್ನು ನಿವಾರಿಸುತ್ತದೆ. ಕೊಲೆಸ್ಟ್ರಾಲ್ ದೇಹದಲ್ಲಿ ಹೆಚ್ಚಾದರೆ ನಿಮಗೆ ಗೊತ್ತು ಎಷ್ಟು ಕೆಟ್ಟದು ಅಂತ. ಇದರಿಂದ ಹೃದಯಾಘಾತದ ಸಮಸ್ಯೆ ಎದುರಾಗುತ್ತದೆ. ಆದರೆ ಈ ಕಪ್ಪು ಜೀರಿಗೆ ಕೊಲೆಸ್ಟ್ರಾಲ್ ಅನ್ನು ನಿವಾರಿಸುತ್ತದೆ. ಕೀಳು ನೋವು, ಗಂಟು ನೋವು, ಪಾದಗಳ ನೋವು, ಈ ರೀತಿ ಯಾವುದೇ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಈ ಮನೆಮದ್ದಿಗಿದೆ. ಇನ್ನು ಈ ಮನೆಮದ್ದು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ. ರಕ್ತಹೀನತೆಯ ಸಮಸ್ಯೆ ಇದ್ದರೆ ತಪ್ಪದೇ ಈ ಮನೆಮದ್ದನ್ನು ನೀವು ಬಳಸುವುದು ಒಳ್ಳೆಯದು. ಇನ್ನು ಪದೇ ಪದೇ ತಲೆನೋವು, ಮೈಗ್ರೇನ್, ಸೈನಸ್ನಂತಹ ತೊಂದರೆ ಇದ್ದರೆ ಅದನ್ನು ಕೂಡ ನಿವಾರಿಸುವ ಶಕ್ತಿ ಈ ಮನೆಮದ್ದಿಗಿದೆ. ಇನ್ನು ಈ ಮನೆಮದ್ದನ್ನು ಬೆಳಗ್ಗೆ ಎದ್ದು ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವರು ಬೇಕಾದರೆ ನೀವು ಸಂಜೆ ಆದರೂ ಕುಡಿಬಹುದು. ಸುಮಾರು 5 ಗಂಟೆ ಸಮಯಕ್ಕೆ ಇದನ್ನು ಕುಡಿಬಹುದು. ಬರೀ 20 ರಿಂದ 28 ದಿನಗಳಲ್ಲೇ ನಿಮಗೆ ನಿಮ್ಮ ದೇಹದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.